ಪ್ರೈಸ್ ಲಾರ್ಡ್. ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ಆರಿಸಲ್ಪಟ್ಟವರು ದೇವರಿಗೆ ಭಯಪಡುವವರಾಗಿರಬೇಕು. ಅವರ ಹೃದಯದಲ್ಲಿ ಕಪಟವಿರಬಾರದು. ಅನೇಕರು ಸುಣ್ಣ ಹಚ್ಚಿದ ಸಮಾಧಿಯಂತೆ ಜೀವಿಸುವವರಾಗಿರ್ತಾರೆ. ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರ್ತಾರೆ, ಆದರೆ ಸುಣ್ಣ ಹಚ್ಚಿದ ಸಮಾಧಿಯಂತೆ ಒಳಗಡೆ ಒಂದು ಹೊರಗಡೆ ಒಂದು ಮಾತಾಡುವವರಾಗಿ ಭಕ್ತಿಯ ವೇಷವನ್ನು ಧರಿಸಿಕೊಂಡು ದೇವರ ನಾಮವನ್ನು ದೂಷಿಸುವವರಾಗಿರ್ತಾರೆ. ಹೊರಗಡೆ ಪ್ರೀತಿ ತೋರಿಸ್ತಾರೆ, ನೀತಿವಂತರಾಗಿರ್ತಾರೆ, ಆದ್ರೆ ಒಳಗಡೆ ಅವರ ಹೃದಯವು ಕಪಟದಿಂದಲೂ ವಂಚನೆಯಿಂದಲೂ ಕೂಡಿರುತ್ತದೆ. ಅಂತವರು ದೇವರಿಗೆ ಅಸಹ್ಯರಾಗಿದ್ದಾರೆ. ಆದ್ರೆ ಯಾರ ಹೃದಯದಲ್ಲಿ ಕಪಟವಿಲ್ಲವೋ ಅವರು ಧನ್ಯರು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ನೀವು ನೋಡಬಹುದು, ಕೀರ್ತನೆಗಳು 32ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮೊದಲಾಗಿ ದೇವರು ಅವರ ಅಪರಾಧವನ್ನು ಎಣಿಸೋದಿಲ್ಲ. ಯಾರ ಹೃದಯದಲ್ಲಿ ಕಪಟ ಇಲ್ಲವೋ ಅವರ ಅಪರಾಧ ಎಣಿಸೋದಿಲ್ಲ, ಅವ್ರನ್ನ ಕ್ಷಮಿಸೋರಾಗಿರ್ತಾರೆ. ಅದರಿಂದ ಕಪಟವಿಲ್ಲದ ಹೃದಯವಂತನು